ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜಾನು ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ದೇವಸ್ಥಾನಕ್ಕೆ ಹೋಗಿದ್ವಿ. ಇದ್ರ ಜೊತೆ ಫ್ರೆಂಡ್ಸ್ ಬೇರೆ ಏನೂ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಮತ್ತು ಇವತ್ತು ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂತ್ಲಿ ಪೀರಿಯಡ್ಸು ಪೋಸ್ಟ್ ಒನ್ ಆಗೋದಕ್ಕೆ ಟ್ಯಾಬ್ಲೆಟ್ ಎಲ್ಲ ತೊಗೊತಾ ಇರ್ತೀವಲ್ವ, ಅದಕ್ಕೆ ತೊಗೊಳ್ಳೋರು ತೊಗೊತಾರೆ. ಈಗ ಎಲ್ಲರೂ ಅಲ್ಲ, ಒಬ್ಬೊಬ್ಬರು ತೊಗೊಳ್ಳೋರಿಗೆ ಇದು ಒಂದು ಹೋಮ್ ರೆಮಿಡಿ ಹೇಳೋಣ ಅಂತ. ಈ ಹೋಮ್ ರೆಮಿಡಿ ಅಂತೂ ಪೀರಿಯಡ್ ಪೋಸ್ಟ್ ಪೋನ್ ಆಗೋದಕ್ಕೆ 100% ರಿಸಲ್ಟನ್ನು ಕೊಡುತ್ತೆ. ಇದು ನಮಗೆಲ್ಲ ಅವಶ್ಯಕತೆ ಇದ್ದಾಗ ನಾವು ಇದೇ ಹೋಮ್ ರೆಮಿಡಿನೇ ತುಂಬ ಜನ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮಗೂ ಈ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಪೂಜೆ ಏನೂ ಇಲ್ಲ, ಅದಕ್ಕೋಸ್ಕರ ಇವತ್ತು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ, ನಮ್ಮೂರ ಪಕ್ಕನೇ ಇರೋ ದೇವಸ್ಥಾನಕ್ಕೆ ಹೋದ್ವಿ. ಮುತ್ತಲಮ್ಮನ ದೇವಸ್ಥಾನ ನಮ್ಮೂರ ಪಕ್ಕ ಅಂತಲ್ಲ, ರಾಜನಕುಂಟೆಯಿಂದ ಸ್ವಲ್ಪ ದೂರ ಹೋಗಬೇಕು. ಅಲ್ಲಿ ಮುತ್ತಲಮ್ಮನ ದೇವಸ್ಥಾನ ಇದೆ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಸೀರಿಯಲ್ಸ್ ಎಲ್ಲ ಇಲ್ಲಿ ಶೂಟ್ ಮಾಡ್ತಾರೆ, ತುಂಬ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದರೆ ಬರೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಜೊತೆ ಅಲ್ಲೇ ಅಶ್ವತ್ಥ ಕಟ್ಟೆ ಇದೆ, ಮದುವೆ ಚೌಟ್ರಿ ಇದೆ, ಮತ್ತು ಪಕ್ಕದಲ್ಲೇ ಗಂಗಮ್ಮನ ದೇವಸ್ಥಾನ ಎಲ್ಲ ಇದೆ. ಅದನ್ನೇನು ಶೂಟ್ ಮಾಡಿಲ್ಲ. ಇದು ನವಗ್ರಹಗಳು ದೇವಸ್ಥಾನ. ತುಂಬ ಚೆನ್ನಾಗಿದೆ ಪಕ್ಕದಲ್ಲಿನ ದೇವಸ್ಥಾನ ಅಂತ. ತುಂಬ ಇದರ ಜಾತ್ರೆ ಕೂಡ ಆಗುತ್ತೆ ಇಲ್ಲಿ. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ ಫ್ರೆಂಡ್ಸ್. ಸಡನ್ನಾಗಿ ಅಂದ್ಕೊಂಡು ಹೋಗಿದ್ದು, ಯಾಕೋ ಹೋಗಬೇಕು ಅನಿಸ್ತು, ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಮತ್ತು ಅಲ್ಲೇ ಊಟ ಎಲ್ಲ ಕೊಟ್ಟರು. ಮನೇಲಿ ಟಿಫನ್ ಇವತ್ತು ಖಾರ ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ಲು ಚಟ್ನಿ. ಮನೇಲಿ ಟಿಫನ್ ಮಾಡಿಕೊಂಡು ಹೋಗಿದ್ವಿ. ಮತ್ತು ಅಲ್ಲಿ ಪ್ರಸಾದನೂ ಕೊಟ್ಟರು. ಪ್ರಸಾದ ಎಲ್ಲ ಊಟನೇ ಅಂತ ಹೇಳ್ಬೋದು. 3 ಥರ ಕೊಟ್ಟಿದ್ದರು. ಟೊಮೆಟೊ ಬಾತ್ ಮತ್ತು ಅವಲಕ್ಕಿ ಮತ್ತು ಇನ್ನೊಂದು ಮೊಸರನ್ನ 3 ಕೊಟ್ಟಿದ್ದರು. ತುಂಬಾ ಟೇಸ್ಟಾಗಿತ್ತು. ಪೂಜೆ ಎಲ್ಲ ಮಾಡಿಕೊಂಡು ನಾವು ಊಟ ಎಲ್ಲ ತಿಂದ್ಕೊಂಡು ಬಂದ್ವಿ ಫ್ರೆಂಡ್ಸ್. ಇವತ್ತು ಇಲ್ಲಿ ಶುಕ್ರವಾರ ಪೂಜೆ ಇರುತ್ತೆ. ತುಂಬ ಜನ ಬರ್ತಾರೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ. ನಮಗಂತೂ ಬಸ್ ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ನೋಡಿ ಉಮಕ್ಕ ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ನಾವು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ನಮಗಂತೂ ಯಾವಾಗ ತಿಳ್ಕೊಂಡ್ರೆ ಅವಾಗೆಲ್ಲ ಹೋಗ್ಬೋದು. ಸ್ವಲ್ಪ ಬಸ್ಸುಗಳ ಅನುಕೂಲ ಎಲ್ಲ ಚೆನ್ನಾಗಿದೆ, ಬಸ್ಗೂ ಏನು ಕಾಯಷ್ಟಿಲ್ಲ. ಗಾಡಿಯಲ್ಲಾದರೆ ಉಮಕ್ಕ ನನ್ನ ಗಾಡಿಯಲ್ಲಿ ಬರಲ್ಲ, ಅವ್ರಿಗೆ ಭಯ ಬೀಳಿಸ್ಬಿಡ್ತೀನಿ ಅಂತ. ಅದಕ್ಕೆ ಗಾಡಿಯಲ್ಲಿ ತೊಗೊಂಬಂದು ಗೇಟಲ್ಲಿ ಹಾಕ್ಬಿಟ್ಟು ಗೇಟಿಂದ ಬಸ್ಸಲ್ಲಿ ಬರ್ತೀವಿ. ಸಾಮಾನ್ಯವಾಗಿ ನಾವಿಬ್ಬರೂ ಎಲ್ಲಾದರೂ ಹೋಗ್ಬೇಕಂದ್ರೆ ಇಬ್ಬರು ಹೋಗ್ತೀವಿ. ಫ್ಯಾಮಿಲಿ ಇಬ್ಬರೇ ನಾವೇ ಎಲ್ಲಾದರೂ ಹೋಗಂಗಿದ್ರೆ ನಾನು ಉಮಕ್ಕ ಇಬ್ಬರೇ ಹೋಗೋದು. ಹಂಗಾಗಿ ಯಾವಾಗಲೂ ಅಷ್ಟೇ, ಎಲ್ಲಾದರೂ ಹೋಗ್ಬೇಕಾದ್ರೆ ಗಾಡಿ ತಂದು ಗೇಟಲ್ಲಿ ಹಾಕಿ ಮತ್ತು ಗೇಟಿಂದ ಬಸ್ ಹತ್ಬಿಡ್ತೀವಿ. ಎಲ್ಲೇ ಹೋಗಲಿ, ಬೇರೆ ಎಲ್ಲೂ ಹೋಗಲ್ಲ. ಹೋದರೆ ದೇವಸ್ಥಾನಗಳಿಗೆ ಹೋಗ್ತೀವಿ ಅಷ್ಟೇ ನೋಡಿ. ಪ್ರಸಾದ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ ನೋಡಿ. ಎಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್. ನಾವು ಹೋಗೋದಕ್ಕೆ ಸುಮಾರು 1:30-2 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಇಷ್ಟೊಂದು ಜನ ಇದ್ದಾರೆ. ನಾನಂತೂ ತುಂಬ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಆಗಿದ್ದೀನಿ. ನನಗೆ ಯಾವ ಬ್ಲೌಸ್ ಹಾಕ್ಕೊಂಡ್ರೂ ಆಗಲ್ಲ. ಒಂದು 4-5 ಬ್ಲೌಸನ್ನು ತೆಗೆದು ಹಾಕಿ ಆಗಲೇ ಇಲ್ಲ. ಕೋಪ ಬಂದು ಲಾಸ್ಟ್ಗೆ ರೆಡಿ ಒಂದು ಬ್ಲೌಸ್ ಇತ್ತು, ಅದನ್ನು ಹಾಕ್ಕೊಂಡು ಇದು ಯಾವುದೋ ಒಂದು ಹಳೇ ಸೀರೆ ಹಾಕ್ಕೊಂಡು ಬಂದೆ. ಈ ಸೀರೆ ಅಂತೂ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ, ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಮದುವೆಯಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ನೈಟು ಬೆಳಗ್ಗೆದೇ ಸ್ವಲ್ಪ ಪೊಂಗಲ್ಲೆಲ್ಲ ಇತ್ತಲ್ವ, ನಾನು ಅಲ್ಲಿ ಬೇರೆ ಪ್ರಸಾದ ಎಲ್ಲ ತಿನ್ಕೊಂಡ್ಬಂದಿದ್ದೆ. ಸ್ವಲ್ಪ ಪಾಸ್ತಾ ಮಾಡಿದ್ದೆ ಅದು ಸ್ವಲ್ಪ, ಮತ್ತು ಮೊಟ್ಟೆ ಬೇಯಿಸಿದ್ದೆ ಇವತ್ತಿನ ಊಟಕ್ಕೆ. ಇದಾಯಿತು ಫ್ರೆಂಡ್ಸ್ ಇವತ್ತಿನ ಊಟ. ಫ್ರೆಂಡ್ಸ್, ಇನ್ನು ಮಂತ್ಲಿ ಪೀರಿಯಡ್ಸ್ ಅಂದರೆ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏನಾದರೂ ಹಬ್ಬ ಹರಿದಿನಗಳಿಗೂ ಹೋಗ್ಬೇಕಾದ್ರೆ ಇದು ಮಂತ್ಲಿ ಪೀರಿಯಡ್ಸ್ ಇದ್ದರೆ ಒಂಥರ ಟೆನ್ಷನ್ ಅಂತ ಇರುತ್ತೆ. ಆ ಟೈಮಲ್ಲೇ ಪೀರಿಯಡ್ಸ್ ಇದ್ದರೆ ಎಲ್ಲರಿಗೂ ಒಂಥರ ಟೆನ್ಷನ್ನು. ಅದಕ್ಕೆ ಈಗ ಮಂತ್ಲಿ ಪೀರಿಯಡ್ಸು ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, 2 ಸ್ಪೂನು ಉದ್ದಿನಬೇಳೆ ತೊಗೊಂಡು ಬಟ್ಲಿಗೆ ಹಾಕಿ ಒಂದು ಸಾರಿ ವಾಶ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಅಷ್ಟೇ ವಾಶ್ ಮಾಡೋದು, 2-3 ಸಾರಿ ಮಾಡಬಾರ್ದು. ಯಾಕೆ ಅಂದರೆ ಅದರಲ್ಲಿರೋ ಅಂಥ ಅಂಶ ಎಲ್ಲ ಹೊರಟೋಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಒಂದು ದೊಡ್ಡ ಲೋಟ ತೊಗೊಂಡಿದ್ದೀನಿ, ಅಂದರೆ 1/4 ಲೀಟ್ರಷ್ಟು ನೀರಿಡಿಸೋ ಅಂಥ ಲೋಟ ತೊಗೊಂಡಿದ್ದೀನಿ. ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿದ್ದೀನಿ. ಚೆನ್ನಾಗಿ ಮರಳಿಸ್ಬೇಕು ನೀರನ್ನು.
ಚೆನ್ನಾಗಿ ಆ ಹೊಗೆ ಹೋಗಬೇಕು, ಮರಳೋದು ಗೊತ್ತಾಗುತ್ತಲ್ಲ ನೀರು, ಮರಳಿಸೋವರೆಗೂ ಕಾಯಬೇಕು, ಮರಳೋವರೆಗೂ ನೀರನ್ನು ಕಾಯಿಸಬೇಕು. ಕಾಯಿಸಿರೋ ನೀರಿಗೆ ನೋಡಿ ತೊಳೆದಿರೋ ಅಂಥ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡಬೇಕು. ಕುಡಿಯೋವಾಗ ಇದನ್ನು ಮಾಡ್ಕೊಳ್ಬೇಕು. ಮುಚ್ಚಿಟ್ಬಿಟ್ಟು ನೋಡಿ ಆಮೇಲೆ ಇದನ್ನು ಕುಡಿದ್ರೆ 5 ದಿನ ಆದರೂ ಕುಡಿಬೋದು. ನಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದನ್ನು ಕುಡಿಬೋದು. ಅಂದರೆ ಮ್ಯಾಕ್ಸಿಮಮ್ 5 ದಿನವೇ, ಅದಕ್ಕೆ ಮೇಲೆ ಕುಡಿಬಾರ್ದು. ಹೇಳ್ತಾರಲ್ವ, ಯಾವುದೇ ಆಗಲಿ ಅಮೃತ ಆಗಲಿ ಅತಿ ಆದರೆ ವಿಷ ಆಗುತ್ತೆ ಅಂತ. ಅದಕ್ಕೆ ಮ್ಯಾಕ್ಸಿಮಮ್ 5ರಿಂದ 6 ದಿನನ ಪೋಸ್ಟ್ಪೋನ್ ಮಾಡ್ಬೋದು ಈ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದ್ರ ಮೂಲಕ. ಫ್ರೆಂಡ್ಸ್, ಏನಾದರೂ ಫಂಕ್ಷನ್ಸ್ ಇದ್ದಾಗ, ಪೀರಿಯಡ್ಸ್ ಏನಾದರೂ ಇದ್ದರೆ ನಾವು ಮೆಡಿಕಲ್ಗೆ ಹೋಗ್ಬಿಡ್ತೀವಿ, ಟ್ಯಾಬ್ಲೆಟ್ ತೊಗೊಂಬಿಡ್ತೀವಿ. ಪೀರಿಯಡ್ ಪೋಸ್ಟ್ಪೋನ್ ಆಗೋವಂಥ ಟ್ಯಾಬ್ಲೆಟನ್ನು ತೊಗೊತೀವಿ. ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಗೊತ್ತಾ? ಆರೋಗ್ಯದ ಮೇಲಂತೂ ತುಂಬಾ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಕಿಡ್ನಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೂ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಅದರಲ್ಲೂ ತುಂಬ ಚಿಕ್ಕ ವಯಸ್ಸಿನ ಹುಡುಗಿರೆಲ್ಲ ತಗೊಳ್ಳೋದಕ್ಕೆ ಮುಂದೆ ಅವ್ರ ಫ್ಯೂಚರಲ್ಲಿ ಮಕ್ಕಳು ಆಗೋದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. 1 ಸಾರಿ 2 ಸಾರಿ ತೊಗೊಂಡ್ರೆ ಓಕೆ, ಪದೇ ಪದೇ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ನಿಜವಾಗ್ಲೂ ಆರೋಗ್ಯದ ಮೇಲೆ ಅಂತೂ ತುಂಬಾ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ಈ ಪೀರಿಯಡ್ಸ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ. ಫ್ರೆಂಡ್ಸ್, ನಾನು ಹೇಳಿರೋ ಹೋಮ್ ರೆಮಿಡಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಯಾರಿಗಾದ್ರೂ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಬೇಕು, ಎಲ್ಲಾದರೂ ಟ್ರಾವೆಲಿಂಗ್ ಹೋಗಬೇಕು, ಏನೋ ಫಂಕ್ಷನ್ ಇದೆ ಅನ್ನೋ ಸಂದರ್ಭದಲ್ಲಿ ಈ ಹೋಮ್ ರೆಮಿಡಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟು ಇಲ್ಲ. ಫ್ರೆಂಡ್ಸ್, ಇದನ್ನು ಬೆಳಗ್ಗೆ ತೊಗೊಳ್ಳೋಂಗಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕಾಗುತ್ತೆ. ಇನ್ನು ನೈಟ್ ತೊಗೊತೀವಿ ಅನ್ನೋಂಗಿದ್ರೆ ರಾತ್ರಿ ಮಲಗೋ ಟೈಮಲ್ಲಿ ಊಟ ಆಗಿದ್ದು 1 ಅವರ್ 2 ಅವರ್ ಬಿಟ್ಟು ಇದನ್ನು ತೊಗೊಳ್ಬೇಕು. ಹಾಗೆ ದಿನಕ್ಕೆ 1 ಟೈಮ್ ಮಾತ್ರ ತೊಗೊಳ್ಳೋದು, 2 ಟೈಮ್ ತೊಗೊಳ್ಬಾರ್ದು. ಬೆಳಗ್ಗೆ ಆಗಲಿ ಅಥವಾ ಸಂಜೆ ಅಂದರೆ ನೈಟ್ ಆಗಲಿ 1 ಟೈಮ್ ಮಾತ್ರ, ದಿನಕ್ಕೆ 1 ಟೈಮ್ ಮಾತ್ರ ತೊಗೊಬೇಕು. ಮ್ಯಾಕ್ಸಿಮಮ್ ಒಂದು 5 ಡೇಸ್ ಅಷ್ಟು ಪೋಸ್ಟ್ಪೋನ್ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಬೇಡ. ಯಾವುದೇ ಭಯ ಇಲ್ಲದೆ ಈ ಹೋಮ್ ರೆಮಿಡಿನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.